ಪ್ರತಿ ಕೆಟ್ಟ ಗಳಿಗೆಯಲ್ಲಿ ಏನಾದರೂ ಒಳ್ಳೆಯದು ಇದ್ದೇ ಇರುತ್ತದೆ. ನಿಂತು ಹೋದ ಗಡಿಯಾರವು ದಿನದಲ್ಲಿ 2 ಬಾರಿ ಸರಿಯಾದ ಸಮಯ ತೋರಿಸುತ್ತದೆ. ಆದ್ದರಿಂದ ಯಾವತ್ತೂ ಎಲ್ಲದರಲ್ಲೂ ಒಳ್ಳೆಯದನ್ನೇ ಹುಡುಕಬೇಕು. ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಮಾಡಿದರೆ ತಿರುಗಿ ಕೆಟ್ಟದ್ದನ್ನು ಮಾಡಬೇಡಿ. ಸುಮ್ಮನೆ ನಕ್ಕು ದೂರ ಸರಿದು ಬಿಡಿ. ಏಕೆಂದರೆ ನೀವು ಕೊಡುವ ಶಿಕ್ಷೆ ತಾತ್ಕಾಲಿಕವಾದದ್ದು, ಆದರೆ ದೇವರು ಕೊಡುವ ಶಿಕ್ಷೆ ಶಾಶ್ವತವಾದದ್ದು. ಓರ್ವ ಭಗವಂತನಿಗೆ ಕೇಳಿದ, ನನಗೆ ಸಂತೋಷ ಬೇಕಾಗಿದೆ, ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಭಗವಂತ ಉತ್ತರಿಸಿದ, ಮೊದಲು ನಿನ್ನಲ್ಲಿರುವ ಅಹಂ ಅಂದರೆ ನಾನು ಎನ್ನುವುದನ್ನು ಅಳಿಸಿಹಾಕು. ಸಂತೋಷ ತಾನಾಗಿಯೇ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ಎಂದು. ಮತ್ತೊಬ್ಬರನ್ನು ನೋಡಿ ನಮಗಿಂತ ಕೀಳೆಂಬ ಭಾವನೆ ನಮ್ಮ ಮನಸ್ಸಿನಲ್ಲಿದೆ ಎಂದರೆ ನಮ್ಮನ್ನು ಅಹಂಕಾರ ಆಕ್ರಮಿಸಿಕೊಂಡಿದೆ ಎಂದರ್ಥ. ಅದು ನಮ್ಮನ್ನು ಅವನತಿಗೆ ತಳ್ಳೋ ಮುನ್ನ ಎಚ್ಚರವಾಗಬೇಕು. ನಿಮಗೆ ಒತ್ತಡ, ಸಂಕಟ, ಹಾನಿ, ಅವಮಾನಗಳನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲದಿದ್ದರೆ ಯಶಸ್ಸನ್ನು ಸಹ ತಡೆದುಕೊಳ್ಳುವ ಶಕ್ತಿ ಇಲ್ಲವೆಂದು ಅರ್ಥ. ಜೀವನದಲ್ಲಿ ಯಶಸ್ಸಿಗೆ ಇವೆಲ್ಲವನ್ನ ಎದುರಿಸಲು ಸಿದ್ಧರಾಗಿರಬೇಕು. ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಬೇಡಿ. ಪ್ರೀತಿಯನ್ನು ಸಮಯ ಕಳೆಯಲೆಂದು ಬಳಸಿಕೊಳ್ಳಬೇಡಿ. ಭಾವನೆಗಳ ಜೊತೆ ಆಟವಾಡಲು ನೋಡಬೇಡಿ. ಎಲ್ಲರಿಗೂ ಅವರದ್ದೇ ಆದ ವ್ಯಕ್ತಿತ್ವ ಇರುತ್ತದೆ. ಅವರ ಜೀವನದ ಜೊತೆ ಎಂದಿಗೂ ಆಟವಾಡಬೇಡಿ. ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನವನ್ನು ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು. ಕಂಬಳಿ ಹುಳವನ್ನು ಯಾರೂ ಇಷ್ಟಪಡುವುದಿಲ್ಲ, ಆದರೆ ಅದು ಚಿಟ್ಟೆಯಾಗಿ ಬದಲಾದಾಗ ಎಲ್ಲರೂ ಇಷ್ಟಪಡುತ್ತಾರೆ. ಜೀವನದಲ್ಲೂ ಹಾಗೆ. ಕಷ್ಟದಲ್ಲಿದ್ದಾಗ ಯಾರೂ ಹತ್ತಿರ ಬರುವುದಿಲ್ಲ. ಅದೇ ನಾವು ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಅವಕಾಶ ಸಿಕ್ಕಾಗ ಇನ್ನೊಬ್ಬರಿಗೆ ಸಹಾಯ ಮಾಡಲು ಎಂದಿಗೂ ಹಿಂಜರಿಯಬೇಡಿ. ನೀವು ಮಾಡಿದ ಸಹಾಯ ಬೇರೊಂದು ರೂಪದಲ್ಲಿ ನಿಮ್ಮಲ್ಲಿ ಬಂದು ತಲುಪುತ್ತದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.